ನಮಸ್ತೆ. ಈಗ ನಾನು ಸರ್ಕ್ಯುಲರ್ ಮೋಷನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರ್ಕ್ಯುಲರ್ ಮೋಷನ್ ನಾನೀಗ ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸರ್ಕ್ಯುಲೇಟರಿ ಪಾತ್ವೇ ಐತನ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿ. ದ ಸರ್ಕ್ಯುಲೇಟರಿ ಪ್ಯಾಟ್ರನ್ಸ್ ಆರ್ ಆಫ್ ಟೂ ಟೈಪ್ಸ್, ಓಪನ್ ಆರ್ ಕ್ಲೋಸ್ಡ್. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ಮು ಯಾವ್ಯಾವ್ದು ಇರ್ತಾವೆ ಅಂದರೆ, ಓಪನ್ ಅಂದರೆ ಏನು ಅಂತ ಹೇಳ್ತೀನಿ. ಓಪನ್ನು ಯಾವ್ದು ಇರ್ತಾವೆ ಅಂದರೆ ಆರ್ಥ್ರೋಪೋಡಲ್ ಇರುತ್ತೆ, ಮತ್ತು ಮೊಲಾಸ್ಕದಲ್ಲಿ ಏನಿರುತ್ತೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನಂತಂದರೆ ಹಾರ್ಟ್ ಪಾಸ್ ಮಾಡ್ತಲ್ಲ, ಅದೇನು ಮಾಡುತ್ತೆ, ಲಾರ್ಜ್ ವೆಸಲ್ ಇಂಟು ದ ಸ್ಪೇಸ್ ಆರ್ ಬಾಡಿ ಕ್ಯಾವಿಟಿ ಕಾರ್ಡ್ ಸೀನಸ್. ಅಂದರೆ ಎಲ್ಲ ಪಾರ್ಟು ಏನಾಗುತ್ತೆ, ಒಂದು ಕ್ಯಾವಿಟಿಗೆ ಹೋಗಿ ಇದಾಗುತ್ತೆ, ಅಲ್ಲಿಂದನೇ ಡೈರೆಕ್ಟು ಏನಾಗುತ್ತೆ, ಹಾರ್ಟ್ ಪಂಪ್ ಆಗಿರೋದು ಅಲ್ಲಿಂದನೇ. ಅರ್ಥ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನೀಟಿಗೆ. Present in arthropod and mollusca, in which blood pumped by the heart passes through large vessels into open space or body cavity called sinus. ಅಂದರೆ ಈಗ ಹಾರ್ಟು ಪಂಪ್ ಮಾಡ್ತಾರ ಇದು ಬ್ಲಡ್ಡು, ಅದು ಹೋಗ್ಬಿಟ್ಟು ಎಲ್ಲ ಹೋಗುತ್ತೆ, ಲಾರ್ಜ್ ವೆಸಲ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗುತ್ತೆ, ಅಥವಾ ಲಾರ್ಜ್ ವೆಸಲ್ಸಲ್ಲಿ ಹೋಗ್ಬಿಟ್ಟು ಓಪನ್ ಸ್ಪೇಸ್ ಅಥವಾ ಬಾಡಿ ಕ್ಯಾವಿಟಿ ಏನಂತೀವಿ ಅದನ್ನು ಸೀನಸ್ ಅಂತೀವಲ್ಲ, ಅಲ್ಲೋಗಿ ಕಲೆಕ್ಟ್ ಆಗಿ ಅಲ್ಲಿಂದ ಏನಾಗುತ್ತೆ, ಇಡೀ ಥ್ರೋಟ್ ಬಾಡಿಗೆ ನ್ಯೂಟ್ರಿಷನ್ನು ಆಕ್ಸಿಜನ್ನು ಇದಾಗುತ್ತೆ. ಅದೇ ಏನಾದರೂ ಅನಿಲಿಡ ಮತ್ತು ಕಾರ್ಡೇಟಾಸ್ ತೊಗೊಂಡ್ರೆ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಗುತ್ತೆ. ಇದರಲ್ಲಿ ಏನಂತಂದರೆ ಬ್ಲಡ್ ಪಂಪ್ಡ್ ಬೈ ದ ಹಾರ್ಟ್ ಈಸ್ ಆಲ್ವೇಸ್ ಸರ್ಕ್ಯುಲೇಟೆಡ್ ಥ್ರೂ ದ ಕ್ಲೋಸ್ಡ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್. ಅಂದರೆ ನರ್ಗ ಇರ್ತವಲ್ಲ, ನರ್ಗಳ ಮುಖಾಂತರ ಹಾರ್ಟಿಂದ ಪಂಪ್ ಆದಂತಹ ರಕ್ತ ಚಲಿಸುತ್ತೆ. ಎಲ್ಲಿಗಂಟ ಚಲಿಸುತ್ತೆ ಅಂದರೆ ಇಡೀ ಬಾಡಿ ಫುಲ್ ಚಲಿಸುತ್ತೆ. ದಿಸ್ ಪ್ಯಾಟ್ರನ್ is considered to be more advantageous as the flow of fluid can be more precisely regulated. ಇದು ಯಾವುದು ಕ್ಲೋಸ್ಡ್ ಸರ್ಕ್ಯುಲೇಟರಿ ಇತ್ತಲ್ಲ, ಇದೇನದು ಏನೋ ಅಡ್ವಾನ್ಸ್ ಆಗುತ್ತೆ. ಯಾವುದರಿಂದ ಅಂದರೆ ಓಪನ್ಗಿಂತ. ಯಾಕಂದರೆ ಇದರಲ್ಲಿ ನರ್ವ್ ಇರೋದ್ರಿಂದ ನಮಗೆ ಏನದು ಪ್ರಿಸೈಸ್ ಅಂದರೆ ರೆಗ್ಯುಲೇಷನ್ ಮಾಡೋಕ್ಕೆ, ಇದರಲ್ಲಿ ಈ ನರ್ದಲ್ಲಿ ಆಕ್ಸಿಜನ್ ಬ್ಲಡ್ ಆಗಬೇಕು, ಈ ನರ್ದಲ್ಲಿ ಏನು ಡಿಆಕ್ಸಿಜನ್ ಬ್ಲಡ್ ಆಗಬೇಕು ಅಂತ ಪ್ರಿಸೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಇವಾಗ ನೆಕ್ಸ್ಟು ಟೈಪ್ಸ್ ಆಫ್ ಹಾರ್ಟ್. ಇದರಲ್ಲಿ ಏನಂದರೆ ಆಲ್ ವರ್ಟಿಬ್ರೇಟ್ಸ್ ಪ್ರೊಸೆಸ್ ಮಸ್ಕ್ಯುಲರ್ ಚೇಂಬರ್ ಹಾರ್ಟ್. ಎಲ್ಲ ಮಸ್ಕ್ಯುಲರ್ ಚೇಂಬರ್ ಹಾರ್ಟ್ ಏನು ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಇದರಲ್ಲಿ ಏನಂದರೆ ಫಿಶ್ ಆ್ಯಸ್ 2 ಚೇಂಬರ್ಡ್ ಹಾರ್ಟ್ ವಿತ್ ಆ್ಯನ್ ಆರ್ಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್. ಫಿಶ್ಶು ಒಟ್ಟು 2 ಚೇಂಬರ್ಡು, ಒಂದು ವೆಂಟ್ರಿಕಲ್ಲು, ಇನ್ನೊಂದು ಆರ್ಟ್ರಿಕಲ್ಲು. ಇದರಲ್ಲಿ ಏನಂದರೆ ವೆಂಟ್ರಿಕಲ್ನಿಂದ ಏನಾದರೂ ಬ್ಲಡ್ ಹೋಗುತ್ತಲ್ಲ, ಅದೇನು ಬ್ಲಡ್ ಹೋಗುತ್ತಲ್ಲ ಅದು ಹೋಗ್ಬಿಟ್ಟು ಗಿಲ್ಸ್ದಾಗ, ಇದನ್ನು ಆಮೇಲೆ ಹೇಳ್ತೀನಿ, ಫಸ್ಟ್ ಚೇಂಬರ್ ಹೇಳ್ತೀನಿ. ಆಂಫಿಬಿಯಾದಲ್ಲಿ ಫಸ್ಟು ಫಿಶಲ್ಲಿ ಏನು 2 ಚೇಂಬರ್ಡು, ಯಾವುದು ಆರ್ಟ್ರಿಯಮು ವೆಂಟ್ರಿಕಲ್ಲು. ಆಂಫಿಬಿಯಾದಲ್ಲಿ ಆಂಫಿಬಿಯಾ ಮತ್ತು ರೆಪ್ಟೈಲ್ಸ್. ಕ್ರೊಕೊಡೈಲ್ ಬಿಟ್ಬಿಟ್ಟು ಎಲ್ಲದರಲ್ಲೂ 3 ಚೇಂಬರು. ಯಾವುದರಲ್ಲಿ ಆಂಫಿಬಿಯಾ ಮತ್ತು ರೆಪ್ಟೈಲ್ಸು, ಕ್ರೊಕೊಡೈಲ್ ಬಿಟ್ಟು ಎಲ್ಲದರಲ್ಲೂ 3 ಚೇಂಬರ್ಡ್ ಹಾರ್ಟು. ಅದರಲ್ಲಿ 2 ಆರ್ಟ್ರಿಯಾ 1 ವೆಂಟ್ರಿಕಲ್, 2 ಆರ್ಟ್ರಿಯಾ 1 ವೆಂಟ್ರಿಕಲ್. ಅದೇನಾದರೂ ಕ್ರೊಕೊಡೈಲ್ ಬರ್ಡ್ಸ್ ಮ್ಯಾಮಲ್ಸ್ ಬಂದರೆ 4 ಚೇಂಬರ್ಡ್ ಹಾರ್ಟ್, 4 ಚೇಂಬರ್ಡ್ ಹಾರ್ಟ್. ಅದರಲ್ಲಿ ಏನು 2 ಆರ್ಟ್ರಿಯಾ 2 ವೆಂಟ್ರಿಕಲ್. ಈಗ ಆಯಿತಾ. ಈಗ ಫಿಶಲ್ಲಿ ಏನಂತಂದರೆ, ಫಿಶಲ್ಲಿ ಈಗ ಹಾರ್ಟ್ ಪಂಪ್ ಮಾಡುತ್ತಲ್ಲ, ಅದು ಯಾವ ಬ್ಲಡ್ ಆಗಿರ್ತದೆ, ಹಾರ್ಟ್ಗೆ ಬರೋದು ಡಿಆಕ್ಸಿಜನ್ ಬ್ಲಡ್ಡು, ಅದು ಪಂಪ್ ಮಾಡೋದು ಡಿಆಕ್ಸಿಜನಲ್ ಬ್ಲಡ್ಡು. ಯಾವುದರಲ್ಲಿ ಫಿಶಲ್ಲಿ. ಈಗ ಡಿಆಕ್ಸಿಜನ್ ಬ್ಲಡ್ ಪಂಪ್ ಮಾಡುತ್ತಲ್ಲ, ಅದು ಹೋಗ್ಬಿಟ್ಟು ಗಿಲ್ಸ್ ಹೋಗುತ್ತೆ. ಗಿಲ್ಸ್ದಾಗ ಹೋಗ್ಬಿಟ್ಟು ಏನದು ಗಿಲ್ಸು ಒಂದು ವಿಸರ, ಅಂದರೆ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎ ಬಾಡಿ. ಅಲ್ಲಿ ಹೋಗ್ಬಿಟ್ಟು ಆಕ್ಸಿಜನೇಟ್ ಆಗುತ್ತೆ. ಅಲ್ಲಿಂದ ಆಕ್ಸಿಜನೇಟ್ ಆಗಿದ್ದು ಮತ್ತೆಲ್ಲ ಗಿಲ್ಸ್ಗೆ ಹೋಗಿ ಗಿಲ್ಸಿಂದ ಎಲ್ಲ ಬಾಡಿಗೆ ಸಪ್ಲೈ ಮಾಡಿಬಿಟ್ಟು ಮತ್ತೆ ಎಲ್ಲ ಬಾಡಿಯಿಂದ ಸಪ್ಲೈ ಆಗಿದ್ದು ಮತ್ತೆ ಆರ್ಟಿಗೆ ಬರುತ್ತೆ. ಏನು ಡಿಆಕ್ಸಿಜನ್ ಬ್ಲಡ್ ಆಗಿ ಮತ್ತೆ ಆರ್ಟಿಗೆ ಬಂದು ಆರ್ಟಿಂದ ಮತ್ತೆ ವೆಂಟ್ರಿಕಲಿಂದ ಪಂಪ್ ಆಗಿ ಏನು ಗಿಲ್ಸ್ತಾ ಹೋಗುತ್ತೆ. ಗಿಲ್ಸಿಂದ ಹೋಗುತ್ತೆ, ಮತ್ತೆ ಅದು ಆರ್ಟಿಗೆ ಬರೋಲ್ಲ ನಮ್ಮ ಥರ. ಅದು ನೆಕ್ಸ್ಟ್ ಡಿಆಕ್ಸಿಜನ್ ಬ್ಲಡ್ ಇನ್ ರಿಟರ್ನ್ ಟು ದ ಸಪ್ಲೈ ಟು ದ ಬಾಡಿ ಪಾರ್ಟ್ಸ್ ಫ್ರಮ್ ವೇರ್ ಡಿಆಕ್ಸಿಜನ್ ಬ್ಲಡ್ ಈಸ್ ರಿಟರ್ನ್ಡ್ ಟು ದ ಹಾರ್ಟ್. ಇದನ್ನೇನಂತೀವಿ ಸಿಂಗಲ್ ಸರ್ಕ್ಯುಲೇಷನ್ ಅಂತೀವಿ. ಅದೇನಾದರೂ ಆಂಫಿಬಿಯಾ ತಗೊಂಡ್ರೆ, ಆಂಫಿಬಿಯಾದಲ್ಲಿ ಮತ್ತು ರೆಪ್ಟೈಲ್ಸ್ ತೊಗೊಂಡ್ರೆ ನಮಗೆ ಲೆಫ್ಟ್ ಆರ್ಟ್ರಿಯಮ್ಮು ರಿಸೀವ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಗಿಲ್ಸ್ ಆರ್ ಲಂಗ್ಸ್ ಆರ್ ಸ್ಕಿನ್
and right atrium gets deoxygenated blood from other body parts. ಅಂದರೆ ಅವೆವರ್ ಆಂಫಿಬಿಯಲ್ಲಿ ಮತ್ತು ರೆಪ್ಟೈಲ್ಸಲ್ಲಿ ಏನಂದರೆ ಲೆಫ್ಟ್ ಆಟ್ರಿಯಮ್ಮು ಏನು ತಗೊಳುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ತಗೊಳುತ್ತೆ. ಅದರಿಂದ ಅಂದರೆ ಗಿಲ್ಸು ಅಥವಾ ಲಂಗ್ಸ್ ಅಥವಾ ಸ್ಕಿನ್ನಿಂದ ಏನೋ ಆಕ್ಸಿಜನೇಟೆಡ್ ಬ್ಲಡ್ನ ತಗೊಂಡು, ಅದು ಲೆಫ್ಟ್ ಆಟ್ರಿಯಮ್ಮು. ರೈಟ್ ಆಟ್ರಿಯಮ್ ಏನು ತಗೊಳುತ್ತೆ, ನಂಗೆ ಆಂಫಿಬಲ್ಲಿ ಎರಡು ಆಟ್ರಿಯಮ್, ಒಂದು ವೆಂಟ್ರಿಕಲ್ಲು. ಅದರಲ್ಲಿ ಲೆಫ್ಟ್ ಆಟ್ರಿಯಮಲ್ಲಿ ನಮಗೇನು ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಅದರಿಂದ ಅಂದರೆ ಲಂಗ್ಸು ಮತ್ತು ಸ್ಕಿನ್ನು ಗಿಲ್ಸಿಂದ. ರೈಟ್ ಆಟ್ರಿಯಮದಲ್ಲಿ ಏನು ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಅದರಿಂದ ಅಂದರೆ ಇಡೀ ಬಾಡಿಯಿಂದ ನಮಗೆ ಏನು ಬರುತ್ತೆ, ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಆದರೆ ಏನಾಗುತ್ತಂದರೆ ವೆಂಟ್ರಿಕಲ್ ಒಂದೇ ಇರೋದ್ರಿಂದ ಪಂಪ್ ಮಾಡ್ಬೇಕಾದ್ರೆ ಏನು ಮಾಡುತ್ತೆ, ಮಿಕ್ಸ್ ಬ್ಲಡ್ನ ಪಂಪ್ ಮಾಡುತ್ತೆ. ಏನಾಗುತ್ತೆ, ಮಿಕ್ಸ್ ಬ್ಲಡ್. ಯಾಕಂದರೆ ವೆಂಟ್ರಿಕಲ್ ಒಂದೇ, ಪಂಪ್ ಮಾಡಬೇಕಾದ್ರೆ ಏನಾಯಿತು, ಡಬಲ್ ಅಲ್ಲ, ಪಂಪ್ ಮಾಡ್ಬೇಕಾದ್ರೆ ಏನಾಯಿತು, ಎಲ್ಲ ಮಿಕ್ಸ್ ಮಾಡಿಕೊಂಡು ಅಂದರೆ ಡಿಆಕ್ಸಿಜನ್ ಬ್ಲಡ್ಡು ಆಕ್ಸಿಜನ್ ಬ್ಲಡ್ಡು ಎರಡು ಮಿಕ್ಸ್ ಆಗಿ ಪಂಪ್ ಆಗುತ್ತೆ. ಮತ್ತು ಇನ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ರಿಸೀವ್ ಬೈ ದ ಲೆಫ್ಟ್ ಆ್ಯಂಡ್ ರೈಟ್ ಆರ್ಟ್ರಿಯಾ ರೆಸ್ಪೆಕ್ಟಿವ್ಲಿ passes on to ventricle of the same side, and ventricle pumps out without any mixing up. That is, two separated circulatory pathways are present in these organisms. Hence, these animals have double circulation. Let us study the human circulatory system. ನಾನೀಗ ಆರ್ಟ್ ಬದಲು ಈಗೇನು ಮಾಡ್ತೀನಿ, ಇದನ್ನು ಈಗ ಡಬಲ್ ಸರ್ಕ್ಯುಲೇಷನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಡೆ ಏನಿದು ಡಬಲ್ ಸರ್ಕ್ಯುಲೇಷನ್ ಒಂದು ಡಯಾಗ್ರಾಮ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಈಗ ಡಬಲ್ ಸರ್ಕ್ಯುಲೇಷನ್ನು ಈಗ ನಾನು ಹೇಳಿದ್ನಲ್ಲ, ಬರ್ಡ್ಸು ಮತ್ತು ಅನಿಮಲ್ಸು. ಇದರಲ್ಲಿ ಏನಂತಂದರೆ, ಒಂದು ನಿಮಿಷ, ಇದರಲ್ಲಿ ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಒಟ್ಟು ಎರಡು. ಇದು ಸಿಸ್ಟಮೆಟಿಕ್ ಅಂದರೆ ಅರಾಟದಿಂದ ಬರೋಂಥದ್ದು. ಇದು ಬಂದೇನು, ಒಂದು ನಿಮಿಷ, ಒಟ್ಟು ಅದರಲ್ಲಿ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನಿರಬೇಕಂತೆ, ಸಿಮೆಟ್ರಿಕಲ್. ಇದು ವೀನಾ ಕೇವ ಒಟ್ಟು ಆರ್ಟಲ್ಲಿ 4 ಚೇಂಬರ್ಡ್ ಆರ್ಟು. ಏನು 4 ಚೇಂಬರ್ಡ್ ಆರ್ಟು. ಅದರಲ್ಲಿ ಏನು ರೈಟ್ ಆಟ್ರಿಯಮ್ಮು ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ಆಟ್ರಿಯಮ್ಮು ಲೆಫ್ಟ್ ವೆಂಟ್ರಿಕಲ್ಲು, ರೈಟ್ ಆಟ್ರಿಯಮ್ಮು ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ಆಟ್ರಿಯಮ್ಮು ಲೆಫ್ಟ್ ವೆಂಟ್ರಿಕಲ್ಲು. ಈಗ ಏನಂತಂದರೆ, ಈಗ ಆಕ್ಸಿಜನೇಟೆಡ್ ಬ್ಲಡ್ಲಿಂದ ತೊಗೊಳೋಣ. ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಈಗ ಆಕ್ಸಿಜನ್ ಬಂದು ಏನಾಯಿತು, ಲಂಗ್ಸಿಗೆ ಬಂತಾ. ಲಂಗ್ಸಿಗೆ ಬಂದಿದ್ದು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಆಕ್ಸಿಜನ್ ಬ್ಲಡ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿಂದ ಬಂದಿದ್ದು ಲಂಗ್ಸಿಂದ ಬಂದಿದ್ದು ಏನಾಯಿತು, ಇಲ್ಲಿ ಏನಾಯಿತು, ಎಕ್ಸ್ಚೇಂಜ್ ಆಯಿತು ಅಂದರೆ ಡಿಆಕ್ಸಿಜನ್ ಬ್ಲಡ್ ಏನಾಯಿತು, ಆಕ್ಸಿಜನೇಟೆಡ್ ಬ್ಲಡ್ ಆಯಿತು. ಈಗ ಆಕ್ಸಿಜನೇಟೆಡ್ ಬ್ಲಡ್ ಏನಾಯಿತು, ಅದು ಬಂದು ಅದಕ್ಕೆ ಲೆಫ್ಟ್ ಆಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಬಂತು. ಲೆಫ್ಟ್ ವೆಂಟ್ರಿಕಲಿಂದ ಅರೋಟಾಗೆ ಹೋಯಿತು. ಅರೋಟಾದಿಂದ ಇಡೀ ಬಾಡಿ ಸರ್ಕ್ಯುಲೇಷನ್, ಬಾಡಿ ಟಿಶ್ಯೂಗೆ ಹೋಯಿತು. ಬಾಡಿ ಟಿಶ್ಯೂಲಿ ಹೋಗ್ಬಿಟ್ಟು ಏನಾಯಿತು, ಆಕ್ಸಿಜನ್ ಕೊಟ್ಬಿಟ್ಟು CO2 ತೊಗೊಂಡ್ರೆ ಅವಾಗ ಏನಾಯಿತು, ಡಿಆಕ್ಸಿಜನೇಟ್ ಆಯಿತು. ಆ ಡಿಆಕ್ಸಿಜನೇಟ್ ಬ್ಲಡ್ಡು ಅದಕ್ಕೆ ಇಡೀ ಬಾಡಿಯಿಂದ ಬಂದಿದ್ದು ವೀನಾ ಕೇವಾ ಬರುತ್ತೆ. ವೀನಾ ಕೇವಾದಿಂದ ಅದು ರೈಟ್ ಆಟ್ರಿಯಮ್ಗೆ ಹೋಗುತ್ತೆ. ಏನಾಗುತ್ತೆ, ರೈಟ್ ಆಟ್ರಿಯಮಿಂದ ಏನಾಯಿತು, ರೈಟ್ ವೆಂಟ್ರಿಕಲ್ ಹೋಗುತ್ತೆ. ರೈಟ್ ವೆಂಟ್ರಿಕಲಿಂದ ಅದು ಸೀದಾ ಮತ್ತೆ ಹೋಗುತ್ತೆ, ಪಲ್ಮರಿಗೆ ಹೋಗುತ್ತೆ. ಏನಾಗುತ್ತೆ, ಪಲ್ಮನರಿ ಅಂದರೆ ಲಂಗ್ಸಿಗೆ ಮತ್ತೆ ಹೋಗುತ್ತೆ. ಲಂಗ್ಸ್ ಮತ್ತೆ ಹೋಗೋದ್ರಿಂದ ಇವಾಗ ಒಂದು ಕಂಪ್ಲೀಟ್ ಆಯಿತು. ಇವಾಗ ಎಲ್ಲಿಂದಂದರೆ ರೈಟ್ ಆಟ್ರಿಯಮಿಂದ ಏನೇಳು, ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಹೋಗಿ ಡಿಆಕ್ಸಿಜನೇಟು ಮತ್ತು ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಲಂಗ್ಸಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಲೆಫ್ಟ್ ಆಟ್ರಿಯಮ್ ಬರುತ್ತಲ್ಲ ಅದನ್ನೇನಂತೀವಿ, ಪಲ್ಮನರಿ ಸರ್ಕ್ಯುಲೇಷನ್ ಅಂತೀವಿ. ಅಲ್ಲೆಲ್ಲಿಂದ ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟ್ರಿ ಆಗಿ ಇದೇನಿದು, ರೈಟ್ ವೆಂಟ್ರಿಕಲಿಂದ ಡಿಆಕ್ಸಿಜನ್ ಬ್ಲಡ್ ತರುತ್ತಲ್ಲ ಅದು ಬಂದ್ಬಿಟ್ಟು ಏನು, ಪಲ್ಮನರಿ ಆರ್ಟ್ರಿ. ಮತ್ತು ಅದು ಬಂದು ಆ ಲಂಗ್ಸಿಗೆ ಬರುತ್ತೆ. ಲಂಗ್ಸಿಂದ ಏನಾಗುತ್ತೆ, ಲಂಗ್ಸಿಂದ PV ಆಗುತ್ತೆ. PV ಅಂದರೆ ಪಲ್ಮನರಿ ವೇನಲ್ಲಿ ಏನಾಗುತ್ತೆ, ಪಲ್ಮನರಿ ವೇನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ಡು ಎಲ್ಲಿಗೆ, ಲೆಫ್ಟ್ ಆಟ್ರಿಯಮ್ ಬರುತ್ತಲ್ಲ, ಲೆಫ್ಟ್ ಆಟ್ರಿಯಮ್ ಬಂದರೆ ಏನದು, ಅದು ಈ ಪೂರ ಸೈಕಲ್ಲು ಪಲ್ಮನರಿ ಸರ್ಕ್ಯುಲೇಷನ್ ಆಯಿತು. ಅದೇನಾದರೂ ಈಗ ಇಲ್ಲಿಂದ ಲೆಫ್ಟ್ ವೆಂಟ್ರಿಕಲಿಂದ ಅರೋಟಾಗೋಯ್ತು. ಲೆಫ್ಟ್ ವೆಂಟ್ರಿಕಲಿಂದ ಏನಾಯಿತು, ಅರೋಟಾಗೋಯ್ತು. ಅರೋಟಾದಿಂದ ಟಿಶ್ಯೂಗೆ ಹೋಯ್ತು. ಅರೋಟಾದಲ್ಲಿ ಏನು, ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಟಿಶ್ಯೂಗೆ ಹೋದಾಗ ಏನಾಗುತ್ತೆ, ಡಿಆಕ್ಸಿಜನೇಟ್ ಆಗುತ್ತೆ.
ಮತ್ತು ವೀನಾ ಕೇವಾ ಬರುತ್ತೆ. ವೀನಾ ಕೇವಾ ಏನಾಗುತ್ತೆ, ಡಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಏನಾಗುತ್ತೆ, ಡಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಮತ್ತು ರೈಟ್ ಅಟ್ರಿಯಮ್ ಬಂದು ಏನಾಗುತ್ತೆ, ರೈಟ್ ಅಟ್ರಿಯಮ್ ಬರುತ್ತೆ. ಮತ್ತು ಅದು ಪಲ್ಮನರಿಯಾಗಿ ಎಲ್ಲಿಗೆ ಹೋಗುತ್ತೆ, ಪಿ ಪಲ್ಮನರಿ ಆರ್ಟರಿಯಾಗಿ ಮತ್ತೆ ಇದಕ್ಕೆ ಅದೇ ಅದು ಪಲ್ಮನರಿ ಆರ್ಟರಿ ಯಾವುದಕ್ಕೆ ಬರಲ್ಲ, ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ಗೆ ಬರಲ್ಲ, ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ ಬರಲ್ಲ. ಮತ್ತು ಇದರ ಡಿಫ್ರೆನ್ಸ್ ಏನಂತಂದರೆ, ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮೆಟಿಕ್ ಆರ್ಟು ಪಲ್ಮನರಿ ಆರ್ಟು, ಸಿಸ್ಟಮೆಟಿಕ್ ಆರ್ಟು ಪಲ್ಮನರಿ ಆರ್ಟು ಡಿಫ್ರೆನ್ಸ್ ಏನಂದರೆ, ನಾವಿಲ್ಲಿ ನೋಡಿ ಇದರಲ್ಲಿ ಬರೀ ನಾನು 6 ವಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ಲಿ ಏನು ಸರ್ಕ್ಯುಲೇಟರಿ ಪಾತ್ ಸರ್ಕ್ಯುಲೇಷನ್ ಅದು ಮಾಡಿದ್ದೀನಿ. ಬಟ್ ಆರ್ಟ್ ಸಿಸ್ಟಮೆಟಿಕ್ ಆರ್ಟಲ್ಲಿ ಮತ್ತು ಪಲ್ಮನರಿ ಆರ್ಟರಿಗಲ್ಲೂ ಆರ್ಟಲ್ಲೂ ಏನು ಡಿಫ್ರೆನ್ಸ್ ಅಂದರೆ, ಪಂಪ್ ಓನ್ಲಿ ಆಕ್ಸಿಜನೇಟೆಡ್ ಬ್ಲಡ್. ಯಾವ್ದಾದ್ರು ಪಂಪ್ ಓನ್ಲಿ ಆಕ್ಸಿಜನೇಟೆಡ್ ಬ್ಲಡ್ಡು ಲೆಫ್ಟ್ ಆರ್ಟ್ರಿಯಮ್ಮು, ಲೆಫ್ಟ್ ವೆಂಟ್ರಿಕಲ್ಲು. ಅದೇ ಏನಾದರೂ ಲೆಫ್ಟ್ ವೆಂಟ್ರಿಕಲ್ ಕೇಳಿ ನಾನು, ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಆಕ್ಸಿಜನೇಟೆಡ್ ಬ್ಲಡ್ನ ಪಂಪ್ ಮಾಡುತ್ತೆ. ಮತ್ತು ಡಿ ಆಕ್ಸಿಜನೇಟೆಡ್ ಬ್ಲಡ್ನ ರೈಟ್ ವೆಂಟ್ರಿಕಲ್, ರೈಟ್ ಆರ್ಟ್ರಿಕಲ್ ಪಂಪ್ ಮಾಡುತ್ತೆ. ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಪಂಪ್ ಮಾಡುತ್ತೆ. ಅಷ್ಟೇ. ನೆಕ್ಸ್ಟು ಈಗ ಒಂದ್ಸಲಿ NCERT ರೀಡ್ ಮಾಡ್ತೀನಿ. ಆ್ಯಸ್ ಮೆನ್ಷನ್ಡ್ ಅರ್ಲಿಯರ್, ದ ಬ್ಲಡ್ ಪಂಪ್ಡ್ ಬೈ ದ ರೈಟ್ ವೆಂಟ್ರಿಕಲ್ ಎಂಟರ್ಸ್ ದ ಪಲ್ಮನರಿ ಆರ್ಟರಿ, ವೇರ್ ಆಸ್ ದ ಲೆಫ್ಟ್ ವೆಂಟ್ರಿಕಲ್ ಪಂಪ್ಸ್ ಬ್ಲಡ್ into the aorta. The deoxygenated blood pumped into pulmonary ಒಂದು ನಿಮಿಷ. The deoxygenated blood pumped into the pulmonary artery is the pulmonary vein into the left atrium. This pathway constitutes the pulmonary circulation. The oxygenated blood entering the aorta is carried by a network of arteries, arterioles and capillaries to the tissues, from where the oxygenated blood is collected by a system of veins and vena cava and completed into the right atrium. This is the systematic circulation. The systematic circulation provides nutrients, O2 and other essential substances to the tissue and takes CO2 and other harmful substances away from elimination. ಅಷ್ಟೇ. ಇದು ಡಬಲ್ ಸರ್ಕ್ಯುಲೇಷನ್ನು. ಇವಾಗ ಏನು ಮಾಡ್ತಿದ್ವಿ, ಆರ್ಟಿಗೆ ಬಂದ್ವಿ. ಈಗ ಡಬಲ್ ಸರ್ಕ್ಯುಲೇಷನ್ ಆಯಿತು, ಈಗ ಆರ್ಟಿಗೆ ಬಂದ್ವಿ. ಆರ್ಟಿಗೆ ಏನಂತಂದರೆ, ಆರ್ಟ್ ಒರಿಜಿನ್ ಅದು ಮಿಸೋಡರ್ಮ್. ವೇಟ್ ಎಷ್ಟಿರುತ್ತೆ ಅಂದರೆ 250ರಿಂದ 300 ಗ್ರಾಮ್ ಇರುತ್ತೆ. 250 ಗ್ರಾಮಿಂದ 300 ಗ್ರಾಮು. ಪೊಸಿಷನ್ ಇಲ್ಲಾಂದರೆ ಪ್ರೆಸೆಂಟ್ ಬಿಟ್ವೀನ್ ಲಂಗ್ಸ್ ಮಧ್ಯದಲ್ಲಿ ಇರುತ್ತೆ. ಮತ್ತೇನದು ಇನ್ ಮೀಡಿಯಾಸ್ಟೆರ್ನಮ್ ಅಂದರೆ ಒಂದು ಪೊಸಿಷನ್ನು ಮೀಡಿಯಾಸ್ಟೆರ್ನಮ್, ನಿಯರ್ ದ ಡಯಾಫ್ರಾಮ್ ಹತ್ರ, ಇನ್ ಕಾರ್ಡಿಯಾಕ್ ನಾಚ್. ಮತ್ತು ಬೇಸು ದೊಡ್ಡದಾಗಿರುತ್ತೆ, ಪಾಯಿಂಟೆಡ್ ಅಪೆಕ್ಸು. ಮತ್ತೇನದು ಸ್ವಲ್ಪ ಈ ಕಡೆಗೆ ಟಿಲ್ಟ್ ಆಗಿರುತ್ತೆ, ಲೆಫ್ಟ್ ಸೈಡ್ಗೆ ಟಿಲ್ಟ್ ಆಗಿರುತ್ತೆ. ಅರೋಟ ಆಕ್ಸಿಜನೇಟೆಡ್ ಬ್ಲಡ್ ತೊಗೊಂಡು ಬರುತ್ತೆ. ಅದೇನಾದರೂ ಆಕ್ಸಿಜನೇಟೆಡ್ ಬ್ಲಡ್ನ ಆರ್ಟಿಂದ ತೊಗೊಂಡೋಗುತ್ತೆ. ವೀನಾ ಕೇವಾ ಡಿಆಕ್ಸಿಜನೇಟೆಡ್ ಬ್ಲಡ್ನ ಆರ್ಟಿಗೆ ತರುತ್ತೆ. ನಮಗೆ ಇದ್ರಾಗ ಏನು ಗೊತ್ತಾಗಬೇಕು ಅಂದರೆ, ಯಾವುದು ಆರ್ಟಿಂದ ಹೋಗ್ತಿದೆಯೋ ಅವೆಲ್ಲ ಆರ್ಟ್ರಿ. ಯಾವ ಆರ್ಟಿಗೆ ಬರ್ತಿದ್ದಾವೋ, ಯಾವುವು ಎಲ್ಲ ತೊಗೊಂಡು ಆರ್ಟಿಗೆ ಬರ್ತಿದ್ದಾವೋ ಅವು ಏನು ವೇನ್ಸ್ ಅಂತ ಕರಿತೀವಿ. ನೋಟ್ ಏನಾದರೂ ಏನು ನೋಟ ಅಂದರೆ, ಏನಾದರೂ ಅಬ್ನಾರ್ಮಲ್ ಪೊಸಿಷನ್ನು, ಈಗ ಲೆಫ್ಟ್ ಇರೋದು ರೈಟಿಗೆ ಟಿಲ್ಟೋ ಅಥವಾ ಲೆಫ್ಟಿಗಿರೋದು ಏನೇನು ಟಿಲ್ಟ್ ಆದರೆ ಏನಂತೀವಿ ಅಂದರೆ ಡೆಕ್ಸ್ಟ್ರೋಕಾರ್ಡಿಯಾ. ಏನದು ಟಿಲ್ಟ್ಸ್ ಟುವರ್ಡ್ಸ್ ರೈಟ್. ಇವಾಗ ಫಸ್ಟು ನಾನು ಏನು ಮಾಡ್ತೀನಿ, NCERT ಓದ್ಬಿಡ್ತೀನಿ ಫಾಸ್ಟಾಗಿ. ಆಯಿತು, ಓಕೆ. ಈಗ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಆಲ್ಸೋ ಕಾಲ್ಡ್ ದ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಕನ್ಸಿಸ್ಟ್ ಆಫ್ ಮಸ್ಕ್ಯುಲರ್ ಚೇಂಬರ್ಡ್ ಆರ್ಟ್, ಎ ನೆಟ್ವರ್ಕ್ ಆಫ್ ಕ್ಲೋಸ್ಡ್ branching blood vessels and blood, the fluid which is circulated. Heart, the mesodermally derived organ, is situated in the thoracic cavity in between the two lungs, slightly
to the left. It has the size of a clenched fist. ಅಂದರೆ ಏನು ನಮ್ಮ ಇಡೀ ಮುಷ್ಟಿಯಷ್ಟು ಏನಿರುತ್ತೆ ಸೈಜ್ ಇರುತ್ತೆ. ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಎ ಡಬಲ್ ವಾಲ್ಡ್ ಮೆಂಬ್ರೇನಸ್ ಬ್ಯಾಗ್ pericardium enclosing the pericardial fluid. Our heart has four chambers, two relatively small upper chambers called atria and two larger lower chambers called ventricle. A thin muscular wall called the interstitial septum separates the right and left atria, whereas a thick walled the interventricular septum separates the left and right ventricles. The atrium and the ventricle of same side are also separated by a thick fibrous tissue called the atrioventricular septum. However, each of these septa are provided with an opening through which the two chambers of the same side are connected. The opening between the right atrium and right ventricle is guarded by a valve formed of three muscular flaps or cuspes, tricuspid valve, whereas a bicuspid and mitral valve guard the opening between the left atrium and left ventricle. The opening of right and left ventricle into ಒಂದು ನಿಮಿಷ ನೆಕ್ಸ್ಟಲ್ಲಿ ಸ್ವಲ್ಪ ಐತೆ ಅದನ್ನು ಹೇಳ್ಬಿಡ್ತೀನಿ. ಪಲ್ಮರಿ ಆರ್ಟರಿ, right and left ventricle into the pulmonary artery and the aorta respectively are provided with the semilunar valve. The valve in the heart allows the flow of body only in one direction, from the atria to the ventricle and from the ventricle to the pulmonary artery of aorta. This valve prevents any backward flow. Okay, ಒಂದು ನಿಮಿಷ ಇವಾಗ ಇಷ್ಟು ಎನ್ ಸಿ ಆರ್ ಟಿ ಓದಿದ್ನಲ್ಲ, ಇವಾಗ ಆ ಎನ್ ಸಿ ಆರ್ ಟಿ ಇದು ಯಾವುದು ಕವರಿಂಗು ಮತ್ತು ಸರ್ಕ್ಯುಲರು ವಾಲ್ವು ಅವನ್ನೆಲ್ಲ ಇದರ ಈ ಡಯಾಗ್ರಾಮಲ್ಲಿ ಮುಗಿಸಿದ್ದಾರೆ ಸರು. ರೆಡಿ 1 2 ಸ್ಟಾರ್ಟ್. ಕವರಿಂಗ್ ಆಫ್ ಸೆಲ್, ಕವರಿಂಗ್ ಆ್ಯಂಡ್ ವಾಲ್ ಆಫ್ ಆರ್ಟ್. ಕವರಿಂಗ್ ಆ್ಯಂಡ್ ವಾಲ್ ಆಫ್ ಆರ್ಟ್ ಇದು ಬಂದ್ಬಿಟ್ಟೇನು, ಇಲ್ಲಿ ಕೊಲಾಜನ್ ಫೈಬರ್ಸ್ ಇರುತ್ತೆ. ಕೊಲಾಜನ್ ಫೈಬರ್ಸು ಪೆರಿಕಾರ್ಡಿಯಮ್ಮು, ಇದು ಇಲ್ಲಿಂದ ಎಷ್ಟು ಪೆರಿಕಾರ್ಡಿಯಮ್ಮನೇನು ಫಸ್ಟ್ನೇದು ಫೈಬ್ರಸ್ ಪೆರಿಕಾರ್ಡಿಯಮ್ಮು ಅದೇನು ಮಾಡುತ್ತೆ, ಅದರಿಂದ ಕೊಲಾಜನ್ ಫೈಬರ್ಸಿಂದ ಏನಾಗುತ್ತೆ, ಕೊಲಾಜನ್ ಫೈಬರ್ಸಿಂದ ಏನಾಗಿರುತ್ತೆ ಮಾರ್ಪಾಡ ಏನು ಅಂತ ಪೆರೈಟಲ್ ಪೆರಿಕಾರ್ಡಿಯಮ್ ಅಂದರೆ ಔಟ್ಸೈಡ್ ಇರುವಂಥ ಏನು ಪೆರಿಕಾರ್ಡಿಯಮ್. ವಿಸರಲ್ ಪೆರಿಕಾರ್ಡಿಯಮ್ ಅಂದರೆ ಹಾರ್ಟ್ ಜೊತೆ ಅಟ್ಯಾಚ್ ಆಗಿರುವಂಥ ಪೆರಿಕಾರ್ಡಿಯಮ್ ಅಂತೀವಿ, ವಿಸರಲ್ ಪೆರಿಕಾರ್ಡಿಯಮ್ ಅಂತೀವಿ. ಅದೇ ಏನು ಇದು ಪೆರೈಟಲ್ ಪೆರಿಕಾರ್ಡಿಯಮ್ಮು, ವಿಸರಲ್ ಪೆರಿಕಾರ್ಡಿಯಮ್ಮು ಎರಡರ ಮಧ್ಯೆ ಲಿಕ್ವಿಡ್ ಇರುತ್ತೆ. ಏನಿರುತ್ತೆ ಲಿಕ್ವಿಡ್ ಇರುತ್ತೆ, ಅದೇನಂತೀವಿ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತೀವಿ. ಆ ಫ್ಲೂಯಿಡ್ ಎಲ್ಲಿಂದ ಬರ್ತಂದರೆ ಇವೆರಡು, ಯಾವುದು ಪೆರೈಟಲ್ ಪೆರಿಕಾರ್ಡಿಯಲ್, ವಿಸರಲ್ ಪೆರಿಕಾರ್ಡಿಯಲ್ ಎರಡು ಸೀಕ್ರೆಟ್ ಮಾಡ್ತಲ್ಲ, ಅದೇನದು ಅದನ್ನು ನಾವು ಅಂತೀವಿ ಏನು ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತೀವಿ. ಮತ್ತು ಇದು ಪೆರೈಟಲ್ ಪೆರಿಕಾರ್ಡಿಯಲ್ ಮತ್ತು ವಿಸರಲ್ ಪೆರಿಕಾರ್ಡಿಯಲ್ಲು ಅವು ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಮ್ ಟಿಶ್ಯೂ ಆಗಿರ್ತವೆ. ಏನು ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಮ್ ಟಿಶ್ಯೂ ಆಗಿರುತ್ತೆ. ನೆಕ್ಸ್ಟು ಈಗ ಇದಾಯಿತು, ಏನಾಯಿತು ಕವರಿಂಗ್ ಆಯಿತು. ಈಗ ಏನು ವಾಲ್ಗಳು ಹೇಳ್ತೀನಿ, ವಾಲ್ ಈಗ ಅದಾಯ್ತಾ. ಈಗ ಇದು ಆರ್ಟಿಗೆ ಬೇಕಾದಂಥ ಬ್ಲಡ್ ವೆಸಲ್, ಇದು ಆರ್ಟಿಗೆ ಬೇಕಾದಂಥ ಬ್ಲಡ್ ವೆಸಲ್ ಅಂದರೆ ಆರ್ಟಿಗೆ ಬರುತ್ತಲ್ಲ ಬ್ಲಡ್ಡು, ಏನದು ಕೊರೊನರಿ ಆರ್ಟ್ರಿ, ಕೊರೊನರಿ ವೇನು ಅದು ಮತ್ತು ವಾಲ್ ಆಫ್ ಆರ್ಟ್ಸ್. ವಾಲ್ ಆಫ್ ಆರ್ಟ್ಸ್ ಏನಂದರೆ ಇನ್ನರ್ ಲೇಯರ್ ಒಂದು,
ಏನದು ಇದು ಇನ್ನರ್ ಲೇಯರ್. ನಾವು ಏನು ಮಾಡ್ತೀವಿ ಹೇಳಿ, ಇದು ಕಟ್ ಮಾಡಿದ್ದೀವಿ ಆರ್ಟನ್ನು ಟ್ರಾನ್ಸಾಕ್ಷನಲ್ಲಿ ಕಟ್ ಮಾಡಿದ್ದೀವಲ್ಲ, ಅದರಲ್ಲಿ ಹಿಂಗೈತಲ್ಲ, ಇದು ಆರ್ಟು ಅಲ್ಲ, ಇದು ಆರ್ಟ, ಹಾಂ ಇದು ಆರ್ಟು. ಇದು ನಾವು ಹಿಂಗೆ ಕಟ್ ಮಾಡಿದ್ವಲ್ಲ, ಇದನ್ನು ನಾವೇನು ಮಾಡ್ತಿದ್ವಿ, ಇದನ್ನು ನಾವು ಹಿಂಗೆ ಏನದು ಲೋಟನ ಹಿಂಗೆ ಒಳಗೆ ನೋಡ್ತೀವಲ್ಲ, ಆ ಥರ ಸರೌಂಡಿಂಗ್ ಇದೆ, ಅದನ್ನು ನೋಡ್ತಿದ್ವಿ. ಈಗ ಅದರಲ್ಲಿ ಏನದು ಮಿಡಲ್ಲೇ ಫಸ್ಟ್ನೇದು ಇನ್ನರ್ ಲೇಯರು ಎಂಡೋಕಾರ್ಡ್ರಿಯಮ್ ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಮಿಂದ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಏನು ಎಂಡೋಕಾರ್ಡ್ರಿಯಮ್ ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಮ್ ಫಾರ್ಮೇಷನ್ ಆಗುತ್ತೆ. ಮತ್ತು ಮಿಡಲ್ ಲೇಯರ್ ಸ್ಮೂತ್ ಮಸಲ್ಸು ಕಾರ್ಡಿಯಾಕ್ ಮಸಲ್ಸಿಂದ ಫಾರ್ಮೇಷನ್ ಆಗುತ್ತೆ. ಕಾರ್ಡಿಯಾಕ್ ಮಸಲಿಂದ ಮಿಡಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವೇನು ಮಯೋಕಾರ್ಡ್ರಿಯಮ್ ಅಂತ ಹೇಳ್ತೀವಿ. ಏನು ಮಯೋಕಾರ್ಡ್ರಿಯಮ್. ನೆಕ್ಸ್ಟು ವಿಸ್ರಲ್ ಪೆರಿಕಾರ್ಡ್ರಿಯಮ್ ಇತ್ತಲ್ಲ, ಅದೇ ಎಪಿಕಾರ್ಡ್ರಿಯಮ್ ಅಂದರೆ ಒಳಗೆ ಇನ್ನರ್. ಎಪಿಕಾರ್ಡ್ರಿಯಮ್ ಅಂದರೆ ಹೊರಗೆ ತಾನೆ, ಓಕೆ, ಹೊರಗಿರೋದು ಏನಾಯಿತು ಎಪಿಕಾರ್ಡ್ರಿಯಮ್ ಆಯಿತು. ಅಂದರೆ ಇದು ಇನ್ಸೈಡ್ದು ಏನಾಯಿತು, ಇನ್ಸೈಡ್ ದ ಆರ್ಟ್ ಆಯಿತು. ಇದು ಪೆರಿಪೆರಲ್ ಟು ದ ಆರ್ಟ್ ಆಯಿತು. ಅಂದರೆ ಇದು ಎಪಿಕಾರ್ಡ್ರಿಯಮ್ಮೇ ಏನು ಔಟರ್ ವಾಲ್ ಆಗಿ ಏನು ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಯಾವುದ್ರದ್ದು ಆರ್ಟಿಂದು, ವಾಲ್ಸ್ ಆಫ್ ಆರ್ಟಿಂದು. ಇದೇನಿದು ಎಪಿಕಾರ್ಡ್ರಿಯಲ್ ಈಸ್ ಎ ವಿಸಿರಲ್ ಎಪಿಕಾರ್ಡ್ರಿಯಮ್ ಈಸ್ ದ ವಿಸಿರಲ್ ಪೆರಿಕಾರ್ಡ್ರಿಯಮ್. ಅದೇದು ವಿಸಿರಲ್ ಕಾರ್ಡ್ರಿಯಮ್ಮು ಅದು ಏನು ವಾಲ್ವಾಗೂ ಏನಾಗ್ತಿದೆ, ವಾಲ್ಸ್ ಅಲ್ಲೂ ಬರ್ತಾ ಇದೆ. ಈಗ ನೆಕ್ಸ್ಟ್ ಏನು ಸರ್ಕ್ಯುಲೇಷನ್ನು. ಇವಾಗ ಆಕ್ಸಿಜನೇಟ್ ಬ್ಲಡ್, ಓಕೆ, ಇವಾಗ ಇಲ್ಲಿಂದ ಆಕ್ಸಿಜನೇಟ್ ಬ್ಲಡ್ ಬಂತು. ಇದೇನು ಟೂ ಪೇರ್ಸ್ ಆಫ್ ಪಲ್ಮನರಿ ವೇನಿಂದ ಏನು ಬಂತು, ಆಕ್ಸಿಜನೇಟ್ ಬಂತು. ಎಲ್ಲಿಗೆ ಬಂತು, ಲೆಫ್ಟ್ ಆರ್ಟ್ರಿಯಮ್ ಬಂತು. ಇದಕ್ಕೇನಾದರೂ ವಾಲ್ವ್ ಇದಾವ, ಇಲ್ಲಿ ವಾಲ್ವು ಆಬ್ಸೆಂಟ್. ಏನು ವಾಲ್ವ್ ಆಬ್ಸೆಂಟ್. ಇವಾಗ LA ಅಂದರೆ ಲೆಫ್ಟ್ ಆರ್ಟ್ರಿಯಮಿಂದ ನನಗೆ O2 ಬಂದಿದ್ದು ಈ ಕಡೆ ಬಂತು. ಎಲ್ಲಿಗೆ, ಲೆಫ್ಟ್ ವೆಂಟ್ರಿಕಲ್ ಬಂತು. ಲೆಫ್ಟ್ ವೆಂಟ್ರಿಕಲ್ ಬರೋಕ್ಕೆ ವಾಲ್ವ್ ಓಪನ್ ಆಗುತ್ತೆ, ಒಂದು ವಾಲ್ವ್ ಬರುತ್ತೆ. ಅದು ಬೈಕಾಸ್ಪಿಡ್ ವಾಲ್ವ್. ಆ ಬೈಕಾಸ್ಪಿಡ್ ವಾಲ್ವು ಏನು ಪೆಪಿಲರಿ ಮಸಲ್ಗಳಿಗೆ ಅಟ್ಯಾಚ್ ಆಗಿ ಏನು ಕೋರಿಡೇನರಿ ಟೆಂಡೆನಿ ಕಾರ್ಡಿನರಿ ಟೆಂಡನಿ ಅಂದರೆ ಕೊಲೆಜನ್ ಫೈಬರ್ ಅಂತ ಫಾರ್ಮೇಷನ್ ಅಂತ ಕಾರ್ಡಿನರಿ ಟೆಂಡನಿ ಹೆಲ್ಪಿಂದ ಏನು ಪೆಪಿಲರಿ ಮಸಲ್ಗೆ ಅಟ್ಯಾಚ್ ಆಗಿರುತ್ತೆ. ಇದರಲ್ಲಿ ಏನಂದ್ರೆ ಪೆಪಿಲರಿ ಅಟ್ಯಾಚ್ ಆಗಿರುತ್ತಲ್ಲ, ಯಾಕೆ ಅದು ಅಟ್ಯಾಚ್ ಆಗಿರುತ್ತೆ ಅಂದರೆ ಏನಾದರೂ ಅದು ಹಿಂಗಿರುತ್ತೆ, ಅದು ಆಕ್ಸಿಜನೇಟ್ ಬ್ಲಡ್ಡು ಬರ್ಬೇಕಾದ್ರೆ ಹಿಂಗಾಗುತ್ತೆ. ಮತ್ತೇನಾದರೂ ಈ ಕ್ಲೋಸ್ ಆಗೋದಿದ್ರೆ ಈ ಥರ ಆಗುತ್ತೆ, ಹಿಂಗಾಗುತ್ತೆ. ಇಲ್ಲಿ ಕ್ಲೋಸ್ ಆಗುತ್ತೆ, ಏನೋ ಓಪನ್ ಆದರೆ ಮತ್ತೆ ಈ ಥರ ಆಗುತ್ತೆ. ಏನಾದರೂ ಮಿಸ್ ಆಗಿ ಏನಾದರೂ ಕ್ಲೋಸ್ ಆಗೋದು ಹಿಂಗಾಗೋ ಬದಲು ಹಿಂಗಾದರೆ ಮತ್ತು ಉಲ್ಟಾ ಓಪನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿಗೆ ಕಾರ್ಡಿನರಿ ಟೆಂಡನ್ ಇರ್ತದೆ, ಈ ಕಡೆ ಒಳಗೆ ಹೊರಗೆ ಇಷ್ಟು ಮಾತ್ರ ಓಪನ್ ಆಗೋ ಥರ. ನೆಕ್ಸ್ಟು ಇಲ್ಲಿ ಏನು ಬಂತು, ಲೆಫ್ಟ್ ಆರ್ಟ್ರಿಯಮಿಂದ ಏನು ಬಂತು, ಲೆಫ್ಟ್ ವೆಂಟ್ರಿಕಲ್ನಿಂದ ಎಲ್ಲಿಗೆ ಅರೋಟಾಗೋಯ್ತು. ಅರೋಟಾದಿಂದ ಏನಾಯಿತು, ಅರೋಟಾಗಿ ಹೋಗಿ ಇಟ್ ಈಸ್ ಎ ಲಾರ್ಜೆಸ್ಟ್ ಆರ್ಟ್ರಿ. ಅರೋಟಾ ಇಸ್ ಲಾರ್ಜೆಸ್ಟ್ ಆರ್ಟ್ರಿ. ಅಲ್ಲಿಂದ ಬಾಡಿಗೆ ಹೋಗುತ್ತೆ. ಬಾಡಿಯಿಂದ ಎಲ್ಲ ಸುತ್ಕೊಂಡು ಡಿಯಾಕ್ಸಿನ್ ಬ್ಲಡ್ ತೊಗೊಂಬಂದು ಎಲ್ಲಿ ಬರುತ್ತೆ, ವೀನಾ ಕೇವಾ ಬರುತ್ತೆ. ವೀನಾ ಕೇವಾದಲ್ಲಿ ಸುಪೀರಿಯರ್ ವೇನಕ್ಕೆ ಒಂದು ಮತ್ತು ಇನ್ಫೀರಿಯರ್ ವೇನಕ್ಕೆ. ಸುಪೀರಿಯರ್ ವೇನಕ್ಕೆ ಮೇಲೆ ಅಪ್ಪರ್ ಬಾಡಿ ಪಾರ್ಟಿಂದ ಡಿಯಾಕ್ಸಿನ್ ಬ್ಲಡ್ನ ತರುತ್ತೆ ಏನದು, ಮತ್ತು ಇನ್ಫೀರಿಯರ್ ಮೇಲೆ ವೀನಾ ಕೇವಾ ಬಾಡಿ ಕೆಳಗಿರೋ ಬಾಡಿ ಪಾರ್ಟಿಂದ ತರುತ್ತೆ. ಅದೇ ಏನು ಸುಪೀರಿಯರ್ ವೀನಾ ಕೇವಾಗೆ ಏನಿರಲ್ಲ, ವಾಲ್ವ್ ಇರಲ್ಲ. ಅದೇ ಮಾಡುತ್ತೆ ಫೋಲ್ಡ್ಸ್, ಇದು ಮತ್ತೆ ಬ್ಯಾಕ್ವರ್ಡ್ ಫ್ಲೋ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದೇನು ಸಮ್ ಸಾರ್ಟ್ ಆಫ್ ಏನು ಫೋಲ್ಡ್ಸ್ ಇರ್ತವೆ. ಅಂದರೆ ಫೋಲ್ಡ್ ಪೈಪ್ನ ನೀನು ಮಡ್ಚಿಟ್ರೆ ಏನಾಗ್ತಲ್ಲ, ನೀರು ಬರಲ್ವಲ್ಲ, ಆ ಥರ ಉಲ್ಟಾ ಬರಲ್ಲ, ಹಂಗೆ ಫೋಲ್ಡ್ ಆಗಿರುತ್ತೆ. ಅಲ್ಲಿಂದ ಅದು ಬರುತ್ತೆ. ಮತ್ತು ಲೋವರ್ ವೀನಾ ಕೇವದಿಂದನೂ ಏನು ಬರುತ್ತೆ, CO2 ಬ್ಲಡ್ ಬರುತ್ತೆ. CO2 ಡಿಯಾಕ್ಸಿನ್ ಬ್ಲಡ್ ಬರುತ್ತದೆ. ಅದು ವೀನಾ ಕೇವ ಏನು ಲಾರ್ಜೆಸ್ಟ್ ವೀನಲ್ಲಿ ವೀನಾ ಕೇವ ಲಾರ್ಜೆಸ್ಟ್ ಆರ್ಟ್ರಿಯಲ್ಲಿ ಅರೋಟ ಬರುತ್ತೆ. ಈಗ ಇಲ್ಲಿ ಬಂತ, ಈಗೇನೊಂದು
ರೈಟ್ ಅಟ್ರಿಯಮ್ ಬಂತು CO2. ಇವಾಗ ಇಲ್ಲಿ ಬಂದಿದ್ದು ಯಾವುದಕ್ಕೆ ಟ್ರೈಕಾಸ್ಪಿಡ್ ವಾಲ್ವ್. ನಾವಿಲ್ಲಿ ಏನಿದು ಹೇಳಿದ್ವಲ್ಲ ಬೈಕಾಸ್ಪಿಡ್ ವಾಲ್ ಅಂತ. ಬೈಕಾಸ್ಪಿಡ್ ವಾಲ್ವ್ ನಾವು ಮಿಟ್ರಲ್ ವಾಲ್ವ್ ಅಂತ ಹೇಳ್ತೀವಿ. ಮತ್ತು ನಾನು ಅರೋಟ ಅಂತ ಬಂತಲ್ಲ, ಅರೋಟದಲ್ಲಿ ಈಗ ಮುಂದೆ ಇನ್ನೊಂದು ಹೇಳ್ತೀನಿ. ಈಗ ಏನು ಬಂತು, ಟ್ರೈಕಾಸ್ಪಿಡ್ ವಾಲ್ವ್ ಬಂತು. ಈಗ ರೈಟ್ ಅಟ್ರಿಯಮಿಂದ ರೈಟ್ ವೆಂಟ್ರಿಕಲ್ ಹೋಗೋಕ್ಕೆ ಮಧ್ಯದಲ್ಲಿ ಟ್ರೈಕಾಸ್ಪಿಡಿಂದ ಎಲ್ಲಿಗೆ ಬಂತು, ಪಲ್ಮರಿ ಟ್ರಂಕಿಗೆ ಬಂತು. ಪಲ್ಮರಿ ಟ್ರಂಕು ಮತ್ತು ರೈಟ್ ಅಟ್ರಿಯಮ್ಮು ನಡುವೆ ಅದೇ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮತ್ತು ಅರೋಟ ನಡುವೆ ಒಂದೇ ಸೇಮ್ ವ್ಯಾಲ್ವ್ ಇದೆ. ಹೆಸರು ಸೆಮಿಲೂನರ್ ವ್ಯಾಲ್ವ್. ನೆಕ್ಸ್ಟು ಈಗ ಪಲ್ಮರಿ ಆರ್ಟ್ರಿ ಇಲ್ಲಿಗೆ ಹೋಗುತ್ತೆ, ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಂದ ಏನು ತರುತ್ತೆ, ಪಲ್ಮರಿ ಆರ್ಟ್ರಿ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಂದ ಆಕ್ಸಿಜನ್ ಬ್ಲಡ್ಡು ಪಲ್ಮರಿ ವೇನಿಗೆ ಬಂದು ಪಲ್ಮರಿ ವೇನಿಂದ ಮತ್ತೆ ಇದೇ ಥರ ತಿರುಗುತ್ತೆ. ಇದೇನಿದು ಕೊರನರಿ ವೇನು ನಾವು ಕೊರನಿ ಸಿನ್ನಸ್ ಅಂತ ಹೇಳ್ಬೋದು. ಈ ಕೊರನರಿ ವೇನ್ ಅಂತಂದರೆ ಏನಂತಂದರೆ ಆರ್ಟಿಗೂ ವೇನ್ಸ್ ಇರ್ತಾವಲ್ಲ ಅವು ಇಲ್ಲಿ ಬರಲ್ಲ. ಆರ್ಟಿಗಿರೋ ವೇನ್ಸ್ಗಳು ವೀನಕ್ಕೆ ಯಾವಾಗ ಬರಲ್ಲ, ಅದು ಸಪ್ರೇಟಾಗಿ ರೈಟ್ ಅಟ್ರಿಯಮ್ಮಲ್ಲಿ ಓಪನ್ ಆಗುತ್ತೆ. ಯಾವುದು ಕೊರನರಿ ವೇನ್, ಅದು ನಾವು ಕೊರನರಿ ಸೈನಸ್ ಅಂತ ಹೇಳ್ತೀವಿ. ಮತ್ತು ಇದು ಪೆಪಿಲರಿ ಮಸಲ್ಸು ಲೆಫ್ಟ್ ವೆಂಟ್ರಿಕಲ್ಲು ಪೆಪಿಲರಿ ಮಸಲ್ಸು ಅಟ್ರಿಯಮಲ್ಲಿ ಇರಲ್ಲ. ಯಾಕಿರಲ್ಲ ಅಂದರೆ ಅದು ಬರೀ ಪಂಪ್ ಮಾಡೋದ್ರಿಂದ ಪಂಪ್ ಅಲ್ಲ, ಸುಮ್ಮನೆ ಅದು ಫ್ಲೋ ಆಗುತ್ತೆ, ಪ್ರೆಷರ್ ಮೇಲೆ ಫ್ಲೋ ಆಗುತ್ತೆ, ಅಟ್ರಿಯಮಿಂದ ವೆಂಟ್ರಿಕಲ್ ಗಂಟ. ಬಟ್ ಲೆಫ್ಟ್ ವೆಂಟ್ರಿಕಲಲ್ಲಿ ಪೆಪಿಲರಿ ಮಸಲ್ಸು ಜಾಸ್ತಿ ಇರುತ್ತೆ. ಯಾವುದು ಕಂಪೇರ್ ಮಾಡಿದ್ರೆ ರೈಟ್ ವೆಂಟ್ರಿಕಲ್ಗೆ. ಯಾಕೆ, ರೈಟ್ ವೆಂಟ್ರಿಕಲಿಂದ ಪಂಪ್ ಆಗಿರೋಂಥದ್ದು ಎಲ್ಲಿಗೆ ಹೋಗುತ್ತೆ, ಲಂಗ್ಸಿಗೆ ಹೋಗುತ್ತೆ. ಲಂಗ್ಸು ಮತ್ತು ಹಾರ್ಟ್ ಎಲ್ಲಿಂದ ಹತ್ರ ಐತೆ. ಅದೇನಾದರೂ ಲೆಫ್ಟ್ ವೆಂಟ್ರಿಕಲಲ್ಲಿ ಪಂಪ್ ಆಗೋದು ಇಡೀ ಬಾಡಿಗೆ ಹೋಗಬೇಕು. ಎಲ್ಲಿಗೆ ಹೋಗ್ಬೇಕು, ಇಡೀ ಬಾಡಿಗೆ ಹೋಗ್ಬೇಕಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಜಾಸ್ತಿ ಮಸಲ್ ಬೇಕಾಗುತ್ತೆ. ಅಲ್ಲಿ ಜಾಸ್ತಿ ಮಸಲ್ ಜಾಸ್ತಿ ಪಂಪ್ ಮಾಡುತ್ತೆ. ಅದಕ್ಕೋಸ್ಕರ ಲೆಫ್ಟಲ್ಲಿ ತಿಕ್ಕಾಗಿರುತ್ತೆ, ರೈಟಲ್ಲಿ ತಿನ್ ಆಗಿರುತ್ತೆ ಅಷ್ಟೇ. 27 ನಿಮಿಷ.